ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮೇಘದೀಪ ಮಾತಾಡ್ತಾ ಇರೋದು. ಇವತ್ತು ಅಂಟಿನುಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಈಗ ಉತ್ತತ್ತಿ ಅನ್ನೋದು ಒಂದೊಂದಾಗಿ ಜಜ್ಕೊಂಡು ಅದರಲ್ಲಿ ಇರೋ ಬೀಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಬೀಜಗಳನ್ನೆಲ್ಲ ತೆಗೆದಾದ್ಮೇಲೆ ಈ ಉತ್ತತ್ತಿಯನ್ನು ಪುಡಿ ಮಾಡ್ಕೊಳ್ಳೋಣ. ಇದು ಸಣ್ಣ ಮಕ್ಕಳಿಗೂ ಕೂಡ ಕೊಡೋದಕ್ಕೆ ಚೆನ್ನಾಗಿರುತ್ತದೆ ಹಾಗೂ ಹೆಲ್ದಿ ಫುಡ್ ಕೂಡ ಹೌದು. ಈಗ ಇದನ್ನೆಲ್ಲ ಪುಡಿ ಆದಮೇಲೆ ಒಣಗಿದಂಥ ಕೊಬ್ಬರಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಈಗ ಕೊಬ್ಬರಿನೂ ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ. ಈಗ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ದುಂಡಿ ಕಲ್ಲಲ್ಲಿ ಚಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಮಿಕ್ಸಿಯಲ್ಲಿ ಹಾಕಿದಾಗ ಇದು ಬೇಗ ನುಣ್ಣಗಾಗಬೇಕಲ್ಲ, ಅದಕ್ಕೋಸ್ಕರ ಈಗ ಸಣ್ಣದಾಗಿ ಜಜ್ಜಿಕೊಂಡಾದ್ಮೇಲೆ ಇದನ್ನು ಅಷ್ಟು ಸಣ್ಣದಾಗಿ ಜಜ್ಜಿಕೊಳ್ಳೋದ್ರಿಂದ ಮಿಕ್ಸಿಯಲ್ಲಿ ಹಾಕಿದಾಗ ಬೇಗನೆ ನುಣ್ಣಗಾಗುತ್ತೆ. ಒಣ ಕೊಬ್ಬರಿ ಸ್ವಲ್ಪ ಹಾರ್ಡಾಗಿರುತ್ತಲ್ಲ, ಹಾಗಾಗಿ ಜಜ್ಕೊಳ್ಬೇಕು. ಈಗ ಇದಷ್ಟು ಪುಡಿ ಆಗುತ್ತೆ. ಈಗ ಪುಡಿ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆಗಿ ನಾನು ಬಾದಾಮಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಬಾದಾಮಿಯನ್ನು ಸಹ ಸಣ್ಣದಾಗಿ ಜಜ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಸಣ್ಣದಾಗಿ ಹೆಚ್ಕೊಳ್ಬೋದು, ಹೆಚ್ಕೊಂಡ್ರೂ ನಡೆಯುತ್ತೆ, ಜಜ್ಕೊಳ್ಳೋದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ. ಜಜ್ಕೊಂಡ್ರೆ ಸ್ವಲ್ಪ ಪುಡಿ ಚೆನ್ನಾಗಿರುತ್ತೆ. ಅದು ನಾವು ಉಂಡೆಯನ್ನು ಮಾಡಿದಾಗ ಪುಡಿ ಎಲ್ಲ ಅದರೊಳಗೆ ಮಿಕ್ಸ್ ಆಗುತ್ತೆ ಅಂತ. ಈಗ ಬಾದಾಮಿ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಮತ್ತೆ ನಾನು ಗೋಡಂಬಿನೂ ಸಹ ತಗೊಳ್ತೀನಿ. ಗೋಡಂಬಿನೂ ಸಹ ತಗೊಂಡ್ಕೊಂಡು ಅವುಗಳನ್ನು ಸಹ ಜಜ್ಕೊಳ್ಬೇಕು. ಈಗ ಪುಡಿಯಾಗಿ ಜಜ್ಕೊಳ್ತಾ ಇದ್ದೀನಿ. ಈ ಪುಡಿಯಾಗಿ ಜಜ್ಕೊಂಡಾದ್ಮೇಲೆ ಇವುಗಳನ್ನ ಒಂದು ಬೌಲಲ್ಲಿ ಹಾಕಿಡ್ತಿದ್ದೀನಿ. ಈಗ ನೆಕ್ಸ್ಟ್ ನಾನು ಕರ್ದಂಟು ಇದು ಕಿರಾಣಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ಹಾಕೋದ್ರಿಂದ ಉಂಡೆಯಲ್ಲಿ ಸ್ವಲ್ಪ ಟೇಸ್ಟಿ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಅಂಟಿನುಂಡಿ ಅಂತ ನಾವೆಲ್ಲ ಕರಿತೀವಿ. ಇದನ್ನೀಗ ಅದು ದೊಡ್ಡದಾಗಿ ಇರುತ್ತೆ, ನಮಗೆ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ ಅಂತಂದು ಇದನ್ನು ಸಹ ಸ್ವಲ್ಪ ಪುಡಿ ಮಾಡ್ತಾ ಈಗ ಬೆಲ್ಲವನ್ನು ತಗೊಳ್ತಾ ಇದ್ದೇನೆ. ಬೆಲ್ಲನೂ ಸಹ ಸಣ್ಣದಾಗಿ ಜಜ್ಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋದಕ್ಕಿಡಬೇಕು. ಸ್ವಲ್ಪ ಸ್ಲೋ ತಂಗೆ ಕುದಿಯೋಕ್ಕಿಡಬೇಕು. ಇದು ಒಂದು ಸ್ವಲ್ಪ ಆಣ ಟೈಪ್ ಬರಬೇಕು, ಅಂದರೆ ಬೆಲ್ಲ ಅಷ್ಟು ಅದರೊಳಗೆ ಕರಗಬೇಕು. ಕರಗಿದಾದ್ಮೇಲೆ ಈ ರೀತಿ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಂಡು ಇದರಲ್ಲಿ ನಾವು ಆ ಕರದಂಟು ಏನು ಜಜ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಹುರಿತಾ ಇದ್ದೀನಿ. ಹುರಿದ ತಕ್ಷಣ ಅದು ಈ ರೀತಿ ಆಗುತ್ತೆ. ಸ್ವಲ್ಪ ಸ್ಲೋದಂಗೆ ಗ್ಯಾಸ್ನ ಹಿಡ್ಕೊಂಡು ಹುರಿತಾ ಇರಬೇಕು. ಇದಾದಮೇಲೆ ಈಗ ಒಂದು ಸ್ವಲ್ಪ ಹುರಿದಿದೆ ಅಂತ ಕಾಣಿಸುತ್ತೆ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದು ಅಗಸೆ ಬೀಜ, ಇದು ಸಹ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಹಾಕಿ ತುಪ್ಪದಲ್ಲೇ ಹಾಕಿ ಹುರಿತಾ ಇರಬೇಕು. ಆಗಲೇ ಹೇಳಿದ್ದೆನಲ್ಲ, ಡ್ರೈ ಫ್ರೂಟ್ಸ್ ಸಹ ತುಪ್ಪದಲ್ಲಿ ಬೇಕಾದರೂ ಹುರ್ಕೋಬೋದು. ನಾನು ತುಪ್ಪದಲ್ಲಿ ಹುರಿದಿಲ್ಲ, ಹಾಗೆ ಹಾಕಿದ್ದೀನಿ. ಇದೆಲ್ಲ ಇದಾದಮೇಲೆ ಈಗ ನಾವು ನಾವು ಆ ಕೊಬ್ಬರಿ ಪೌಡ್ರ್, ಉತ್ತತ್ತಿ ಪೌಡ್ರು ಇದೆಲ್ಲ ಅಲ್ಲಿ ಮಾಡಬೇಕು. ಈಗ ಬೆಲ್ಲದ ಅಂಟು ತೊಗೊತಾ ಇದ್ದೀನಿ. ಇದರಲ್ಲಿ ಆ ಪೌಡ್ರುಗಳನ್ನೆಲ್ಲ ಹಾಕ್ಕೊಳ್ಬೇಕು. ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಕೊಬ್ಬರಿ ಪೌಡ್ರ್ ಹಾಕಿದ ಮೇಲೆ ಉತ್ತತ್ತಿ ಪೌಡ್ರ್ ಸಹ ಹಾಕ್ತಾ ಇದ್ದೀನಿ. ಉತ್ತತ್ತಿ ಪೌಡ್ರ್ ಹಾಕಿ ನಂತರ ಬಾಳೆಲೆಗೆ ಕರದಂಟು ಅಗಸೆ ಬೀಜನ ಹುರಿದುಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನಷ್ಟು ಈ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಆ ಪೌಡ್ರೆಲ್ಲ ಹಾಕ್ಕೊಂಡು ನಾನು ಆ ಬಾಳೆದ್ರೊಳಗಿರೋ ತುಪ್ಪ ಎಲ್ಲ ತೆಗಿತಾಯಿದ್ದೀನಿ. ಇದನ್ನಷ್ಟು ಹಾಕ್ಕೊಂಡು ಇದಕ್ಕೆ ನಾವು ಏನು ಡ್ರೈ ಫ್ರೂಟ್ಸ್ನ ಜಜ್ಜಿಟ್ಕೊಂಡಿದ್ವಿ ಅಲ್ಲ, ಆ ಡ್ರೈ ಫ್ರೂಟ್ಸ್ನ ಸಹ ಹಾಕ್ಕೊಳ್ಬೇಕು. ತುಪ್ಪದಲ್ಲಿ ಹುರಿದ್ರೆ ಟೇಸ್ಟಿನೇ ಆಗಿರುತ್ತೆ. ನಾನು ತುಪ್ಪದಲ್ಲಿ ಹುರಿದಿಲ್ಲ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನಷ್ಟು ಮಿಕ್ಸ್ ಆಗೋದ್ರ ರೀತಿಯಲ್ಲಿ ಕಲಿಸ್ಬೇಕು. ಏಕೆಂದರೆ ಅದು ಅಷ್ಟು ಸಪ್ರೇಟ್ ಇರುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ. ಒಂದು 5 ನಿಮಿಷ ಇದನ್ನು ಅಷ್ಟು ಕಲಿಸ್ಬೇಕು. ಕಲಿಸಿದಾದ್ಮೇಲೆ ಇದನ್ನು ಉಂಡೆ ರೀತಿಯಾಗಿ ಕಟ್ಟಬೇಕು. ಉಂಡೆ ರೀತಿಯಾಗಿ ಕಟ್ಟಿದರೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಿಂಗೆ ಮನೆಯೊಳಗೆ ಯಾರಾದರೂ ಗೆಸ್ಟ್ ಬಂದಾಗ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಬೇಕ್ರಿಯಿಂದ ತಂದು ಉಂಡೆ ಕಟ್ಟೋದ್ರಿಂದ ಏನೂ ಇದಿಲ್ಲ, ಮನೆಯಲ್ಲೇ ಮಾಡಿದರೆ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿಯೂ ಇರುತ್ತೆ ಅಂತಂದು ಈಗ ರೆಡಿಯಾಗಿವೆ ಕೊಬ್ಬರಿ ಅಥವಾ ಅಂಟಿನ ಉಂಡೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಓಪನ್ ಮಾಡಿ, p.ಮೇಘದೀಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.
ಉಂಡೆ ಮೇಲೆ ಚೆನ್ನಾಗಿ ಕಾಣೋದಕ್ಕೆ ಕೊಬ್ಬರಿ ಪೌಡ್ರ್ ಆದರೂ ಹಾಕಿ, ಇಲ್ಲಾಂದರೆ ಬಾದಾಮಿ ಅಥವಾ ಗೋಡಂಬಿ ಆದರೂ ಮೇಲ್ಗಡೆ ಈ ರೀತಿಯಾಗಿಟ್ಟರೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಬಾಯ್.